ಹಾಯ್, ಎಲ್ರಿಗೂ ವೆಲ್ಕಮ್ ಸ್ವಪ್ನಾಸ್ ಮಿನಿಲಾಗ್ಗೆ. ಇವತ್ತಿನ ವಿಡಿಯೋ 9 ಮಂತ್ ಈಸ್ ಎ ಸ್ಪೆಷಲ್ ಮಂತ್. ಹೌದು, 9 ಮಂತ್ ಬಗ್ಗೆ ನಾವು ಇವತ್ತಿನ ವಿಡಿಯೋ ಮಾಡೋದಾದರೆ 8 ತುಂಬ ತನಕಲೂ ಕೂಡ ಡೆಲಿವರಿ ಯಾವಾಗ ಬರುತ್ತೆ, ಡೆಲಿವರಿ ಯಾವಾಗ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನಿಗಿಂತ 9 ಮಂತಿಗೆ ಬಿದ್ದು ಒಂದೇ ದಿನದಿಂದಲೂ ಕೂಡ ನಿಮಗೆ ಯಾವಾಗ ಡೆಲಿವರಿ ಆಗುತ್ತೆ, ಯಾವಾಗಪ್ಪ ಡೆಲಿವರಿ ಆಗುತ್ತೆ ಅಂಥೇಳಿ ನಿಮ್ಮ ಎಕ್ಸೈಟ್ಮೆಂಟು, ಕುತೂಹಲ, ಕ್ಯೂರಿಯಾಸಿಟಿ ನಿಜವಾಗ್ಲೂ ಜಾಸ್ತಿ ಆಗುತ್ತೆ. ಬೇಗ ಬೇಬಿ ನೋಡಬೇಕು, ಬೇಬಿನ ರಿಸೀವ್ ಮಾಡ್ಕೊಳ್ಬೇಕು, ಆ ಬೇಬಿ ಆದಾಗ ಆಗೋ ಮೂಮೆಂಟಿಗೋಸ್ಕರ ನೀವು ವೆಯ್ಟ್ ಮಾಡೋವಂಥ ದಿನ ಆ ಒಂದು 9 ಮಂತ್ ಆಗಿರುತ್ತೆ. 9 ಮಂತಲ್ಲಿ ಏನೇನೆಲ್ಲ ಬದಲಾವಣೆ ಆಗಿರುತ್ತೆ ಲಕ್ಷಣನ ಫಸ್ಟು ಲೀಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಪಾಯಿಂಟೇ ಪ್ರೆಗ್ನೆನ್ಸಿ ಜರ್ನಿಲಿ ಬರೋದು ಫ್ರೀಕ್ವೆನ್ಸಿ ಯುರಿನೇಷನು ಇನ್ನೇನು ಮಾಮೂಲಿಯಾಗಿರುತ್ತೆ. ಆಮೇಲೆ ಪೆಲ್ವಿಕ್ ಏರಿಯಾ ಎಲ್ಲ ಸ್ವಲ್ಪ ಚುಚ್ಚಿದ ಥರ, ಸ್ವಲ್ಪ ಭಾರ ಅನ್ನೋ ಥರ, ನೋವನ್ನೋ ಥರ, ಅನ್ಕಂಫರ್ಟಬಲ್ ಫೀಲು ತುಂಬಾ ಇರುತ್ತೆ. ಅದಾದಮೇಲೆ ಬೇಬಿ ಕೆಳಗೆ ಇಳ್ದಿರೋ ಥರ, ಹೊಟ್ಟೆ ಸ್ವಲ್ಪ ಇರೋ ಭಾರಕ್ಕಿಂತ ಸ್ವಲ್ಪ ಕಡಿಮೆ ಆಗಿರೋ ಥರ, ಕೆಳಗೆ ಜಗ್ಗಿರೋ ಥರ ಹೊಟ್ಟೆ ಅನುಭವ ಇರುತ್ತೆ. ಅದಾದಮೇಲೆ ಕಾಲು ಸ್ವೆಲ್ಲಿಂಗ್ ಇರುತ್ತೆ, ಸ್ವಲ್ಪ ಊತ, ಕಾಲು ಹೊಡ್ತ, ಕಾಲು ನೋವು ಇದು ಮಾಮೂಲಿಯಾಗಿರುತ್ತೆ. ಬೆನ್ನು ನೋವು, ಸೊಂಟ ನೋವು ತುಂಬ ಇರುತ್ತೆ. ಅಸಿಡಿಟಿ ಜಾಸ್ತಿ ಆಗಿರುತ್ತೆ, ಅಜೀರ್ಣ ಸಮಸ್ಯೆ ಶುರುವಾಗಿರುತ್ತೆ. ಸೊ ನೀವು ಒಂದು 8 ಮಂತ್ ಆಫ್ಟರ್ ಆದಮೇಲೆ ಫುಡ್ನ ಲೈಟಾಗಿ ತೊಗೊಳ್ಳೋದು, ಒಂದು 5 ಟೈಮ್ ತೊಗೊಳ್ಳೋ ಒಂದು ರೂಟನಲ್ಲಿ ನೀವು ಲೈಟಾಗಿ ಫುಡ್ನ ತೊಗೊಳ್ಳೋದು ಒಳ್ಳೆಯದಾಗಿರುತ್ತೆ. ತುಂಬ ನಾನ್ ವೆಜ್ ಏನಾದರೂ ತಿಂದರೆ ಜೀರ್ಣ ಆಗದೆ ಕೂಡ ನಿಮಗೆ ಅನ್ಕಂಫರ್ಟಬಲ್ ಫೀಲ್. 9 ಮಂತ್ ಶುರುವಾದಾಗ ಅದರಲ್ಲೂ ನಮಗೆ ಗೊತ್ತಿಲ್ಲದೇ ನಮ್ಮ ಕೈ ಹೊಟ್ಟೆ ಮೇಲಿರುತ್ತೆ. ಬೇಬಿನ ನಾವು ಫೀಲ್ ಮಾಡೋಕ್ಕೋಸ್ಕರ, ಅದ್ರ ಮೂಮೆಂಟ್ನ ಫೀಲ್ ಮಾಡೋಕ್ಕೋಸ್ಕರ ತುಂಬ ಸಲ ಕೈ ಆಡಿಸ್ತಾನೆ ಇರ್ತೀವಿ ಹೊಟ್ಟೆ ಮೇಲೆ. ಸೊ ಆ ಒಂದು ಅನುಭವ ನಿಮಗೆಲ್ರಿಗೂ ಆಗುತ್ತೆ. ಅದಾದಮೇಲೆ ಸ್ಟ್ರೆಚ್ ಮಾರ್ಕ್ಸ್ಗಳು ತುಂಬ ಇಚ್ಚಿಂಗ್ ಫೀಲ್ ಕೊಡ್ತಾ ಇರುತ್ತೆ. ಏನೋ ಒಂದು ಬುಳು ಅನ್ನೋ ರೀತಿ ನಿಮಗೆ ಶುರುವಾಗಿರುತ್ತೆ. ಈ 9 ಮಂತ್ ಜರ್ನಿಲಿ ಕೆಲವರಿಗೆ ಮಿಲ್ಕ್ ಕೂಡ ಕೊಲೆಸ್ಟ್ರಾಲ್ ಮಿಲ್ಕ್, ಫಸ್ಟ್ ಮಿಲ್ಕ್ ಕೂಡ ಸ್ವಲ್ಪ ಬರ್ತಾ ಇರ್ಬೋದು, ಕಾಣಿಸ್ಕೊಳ್ಳೋದು ಕೂಡ ನಾರ್ಮಲ್ ಸಿಂಪ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಂತಂದರೆ ನಿಮಗೆ ವೈಟ್ ಡಿಸ್ಚಾರ್ಜ್ ಕೂಡ, ಮ್ಯೂಕಸ್ ಪ್ಲಗ್ ಹೊರಗೆ ಬರೋ ಸಾಧ್ಯತೆ ಇರುತ್ತೆ. ಆ ಒಂದು ಡಿಸ್ಚಾರ್ಜ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ, ಆ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇರುತ್ತೆ. ನಂತರ ಬ್ಯಾಕ್ ಪೇಯ್ನು, ಪೆಲ್ವಿಕ್ ಏರಿಯಾ ಚುಚ್ಚಿದಂಗೆ ಆಗೋದು, ಭಾರ ಅನಿಸೋದು, ಅಲ್ಲಿ ನಿಮಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲು ತುಂಬಾ ಇರುತ್ತೆ. ತುಂಬ ಪ್ರೆಸರ್ನ ಫೀಲ್ ಮಾಡ್ತಾ ಇರೋ ಥರ ಲಕ್ಷಣ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸಿಂಪ್ಟಮು ಬೆನ್ನು ನೋವು, ಸೊಂಟ ನೋವು ತುಂಬಾ ಶುರುವಾಗುತ್ತೆ. ಕೆಲವರಿಗೆ ಹೊಟ್ಟೆ ನೋವು ಬಂದು ಡೆಲಿವರಿ ನೋವು ಶುರುವಾಗ್ಬೋದು, ಸೊಂಟ ನೋವು ಬಂದು ಕೂಡ ಡೆಲಿವರಿ ಶುರುವಾಗ್ಬೋದು. ಆ ಥರ ಲಕ್ಷಣಗಳು ಕಾಣುತ್ತೆ. ನಂತರ ವಜಿನಲ್ ಪೇಯ್ನ್ ಶುರುವಾಗಿರುತ್ತೆ, ತುಂಬ ಪ್ರೆಸರ್ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಕೂಡ ಸ್ವಲ್ಪನೇ ಶುರುವಾಗಿರುತ್ತೆ. ನಿಮಗೆ ಡೆಲಿವರಿ ಹತ್ರ ಬಂದಿರೋ ಸೂಚನೆ ಏನು ಗೊತ್ತಾಗುತ್ತೆ, ನಿಮಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋದಾದರೆ ಇರೋ ಅಂಥ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ, ಇನ್ನು ಒಂದು 10 to 15 ಡೇಸಲ್ಲಿ ಡೆಲಿವರಿ ಆಗುತ್ತೆ ಅನ್ನೋದಾದರೆ ಏನೆಲ್ಲ ಲಕ್ಷಣ ಇರುತ್ತೆ ಅಂದರೆ, 36 ವೀಕು ಕಂಪ್ಲೀಟ್ ಆಗಿ 37 ವೀಕಿಗೆ ಬಿದ್ದಿರಬೇಕು. ಅದಾದಮೇಲೆ ಹೊಟ್ಟೆಯಲ್ಲಿ ನೋವು ಶುರು, ಅಂದರೆ ಯಾವ ಥರ ಅಂದರೆ ಕಾಂಟ್ರಾಕ್ಷನ್, ಅಂದರೆ ಟ್ರೂ ಕಾಂಟ್ರಾಕ್ಷನ್ಸು ಮತ್ತು ಫಾಲ್ಸ್ ಕಾಂಟ್ರಾಕ್ಷನ್ಸ್ ಅಂತೇಳಿ ಶುರುವಾಗುತ್ತೆ. ಮೈನು 20 ಮಿನಿಟ್ಸ್ಗೊಂದ್ಸಲ ಬರ್ತಾ ಇದ್ದಿದ್ದು ನೋವು 10 ಮಿನಿಟ್ಸಿಗೆ ಬರೋಕ್ಕೆ ಶುರುವಾಗುತ್ತೆ. 10 ಮಿನಿಟ್ಸಿಗೆ ಬರ್ತಾ ಇದ್ದ ನೋವು 5 ಮಿನಿಟ್ಸಿಗೆ ಸ್ಟಾರ್ಟ್ ಆಗುತ್ತೆ. 5 ಮಿನಿಟ್ಸಿಗೆ ಬರ್ತಾ ಇರೋ ನೋವು ರೆಗ್ಯುಲರ್ ಆಗಿ ಅದು ಟೈಮ್ನ ಕಡಿಮೆ ಮಾಡ್ತಾ ಜಾಸ್ತಿ ಆ ಪೇಯ್ನು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಈ ಥರ ಬರೋ ಲಕ್ಷಣ ಶುರುವಾಗುತ್ತೆ. ನಂತರ ವಾಟರ್ ಬ್ರೇಕ್ ಕೂಡ ಆಗ್ಬೋದು. ಎಲ್ಲ ಪ್ರೆಗ್ನೆನ್ಸಿ ವುಮೆನ್ಗೂ ಕೂಡ ಸೇಮ್ ಸಿಂಪ್ಟಮ್ಸ್ ಇರುತ್ತೆ ಅಂತಲ್ಲ, ಕೆಲವರಲ್ಲಿ ವಾಟರ್ ಬ್ರೇಕ್ ಕೂಡ ಆಗುತ್ತೆ. ನೀವು ಈ ಥರ ಏನೇ ಲಕ್ಷಣಗಳನ್ನ ನೋಡಿದಲ್ಲಿ ಬೇಗ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು. ಅದರಲ್ಲೂ 36 ಮಂತ್ ಕಂಪ್ಲೀಟ್ ಆದಮೇಲೆ ಯಾವುದೇ ಲಕ್ಷಣಗಳು ಕಂಡು ಬಂದರೂ ಕೂಡ ಈ ಒಂದು ನೀವು ಬೇಗ ಹಾಸ್ಪಿಟಲ್ಗೆ ಹೋಗೋದು ತುಂಬ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟ್ ವಿಷಯ ಏನಂತಂದರೆ, 9 ಮಂತಲ್ಲಿ ಬೇಬಿ ಯಾವಾಗ ಬರುತ್ತೆ ಅನ್ನೋ ವೆಯ್ಟ್ ಮಾಡೋ ಕ್ಯೂರಿಯಾಸಿಟಿಗಿಂತ ನಮಗೆ ನಾರ್ಮಲ್ ಡೆಲಿವರಿ ಆಗ್ಬೋದಾ, ಸಿಸರಿನ್ ಆಗ್ಬೋದಾ ಅನ್ನೋದು ತುಂಬ ಇರುತ್ತೆ. ನನಗಾಗಾದರೆ ನಾರ್ಮಲ್ ಡೆಲಿವರಿ ಆಯಿತಾ, ಸಿಸರಿನ್ ಆಯಿತಾ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.